ಮೊದಲಿಗೆ ನಿಮ್ಮ ಎಲ್ಲರಿಗೂ ಕೂಡ ಸ್ವಾಗತ ಬಯಸಲ ಕಂಗ್ರಾಚುಲೇಷನ್ ಅಂತ. ಬೆಂಗಳೂರಿನಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ, ರೇಖಿ ದೀಕ್ಷಾ ಕಾರ್ಯಕ್ರಮ. ಖಂಡಿತ ಅನ್ಕೊಂಡಿದ್ವಿ, ನಾವು ಏನ್ ಅನ್ಕೊಂತೀವೋ ಅದನ್ನ ಈ ಬ್ರಹ್ಮಾಂಡ ಅನ್ನೋದು ನಡೆಸುತ್ತೆ ಅನ್ನೋದಕ್ಕೆ ನೀವೆಲ್ಲ ಜೀವಂತ ನಿದರ್ಶನ. ದೇವರಾಣೆ, ನಾನು ಒಂದು ದಿನನೂ ನನ್ನ ಅಮ್ಮಂಗಾಗಿದ್ದೆ ನಾನು ಪೂಜೆ ಮಾಡಿ. ಕೂಡ ಅದ್ಭುತವಾದ ಚೈತನ್ಯ ಶಕ್ತಿಗಳಾಗಬೇಕು. ಹೌದಾ ಮೇಡಮ್? ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲ ನನ್ನ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ. ಏನಂಗಂದ್ರೆ ಇದುವರೆಗೂ ಗೊತ್ತಾಗಿಲ್ಲ ಮೇಡಮ್, ನಾವೆಲ್ಲರೂ ಕೂಡ ನಮಗೆ ಸಾಮಾನ್ಯರು ಅಂತಾನೆ ಅನಿಸ್ತಾ ಇದ್ವಿ. ನೀವು ವಿಡಿಯೋ ನೋಡಿದಾಗ ಒಂದು 2 ಸೆಕೆಂಡ್ ಅನ್ಸುತ್ತೆ ನಾವು ಚೈತನ್ಯ ಶಕ್ತಿಗಳು ಅಂತ. ಆದ್ರೆ ರೇಖೆ ಅಂದ್ರೆ ಏನು, ರೇಖಿ ಶಕ್ತಿ ಅಂದ್ರೆ ಏನು, ನೀವು ಹೇಗೆ ಚೈತನ್ಯ ಆಗೋದು, ಇದ್ರ ಬಗ್ಗೆ ಎಲ್ಲ ಸಮಸ್ತ ಮಾಹಿತಿಯನ್ನು ನೀಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ನಮ್ಮ ರಾಷ್ಟ್ರಗೀತೆಗೆ ಒಂದು ಗೌರವವನ್ನು ಸಲ್ಲಿಸೋಣ. ಮೊದಲಿಗೆ ರಾಷ್ಟ್ರಗೀತೆ ಹಾಡುವುದರ ಮೂಲಕ ರಾಷ್ಟ್ರಗೀತೆಯನ್ನ ಹಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಡುವಂತದ್ದು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಭಗವಂತನ ಹಸ್ತದಿಂದ ನಿಮಗೆ ಅದ್ಭುತವಾದಂತಹ ಶಕ್ತಿ ಜಾಗೃತ ಆಗ್ತಾ ಇದೆ. ಅದು ನಿಮ್ಮನ್ನ ರಕ್ಷಣೆ ಮಾಡುತ್ತಾ ಅಥವಾ ಅದರಿಂದ ನಿಮಗೆ ಸಮಸ್ಯೆ ಆಗಲಿಕ್ಕೆ ಸಾಧ್ಯ? ರಕ್ಷಣೆ. ಹಾಗಿದ್ಮೇಲೆ ಭಗವಂತನ ಅಭಯಹಸ್ತದಿಂದ ಅದ್ಭುತವಾದ ಶಕ್ತಿಯನ್ನ ಪ್ರತಿನಿತ್ಯ ನಿಮ್ಮ ಒಳಗಡೆ ನೀವು ಜಾಗೃತ ಮಾಡ್ಕೋತೀರಾ ಅಂದ್ರೆ ನೀವೆಲ್ಲರೂ ಏನು ಇನ್ನ ನಂಬಿಕೆ ಬಂದಿಲ್ಲ? ಅದ್ಭುತವಾದ ಹೇಳಿ, ಗಂಟಾಘೋಷವಾಗಿ ಹೇಳಿ. ನಾವೆಲ್ಲರೂ ಕೂಡ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳು. ಈ ವಿಡಿಯೋವನ್ನು ನೋಡುವಾಗ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ಈಗ ಮೇಡಮ್ ಈಗ ಮಾತಾಡ್ತಾ ಇದ್ರು, ಶೋಭಾ ಮೇಡಮ್ ನೋಡಿದ್ರಾ, ಕಾಣಿಸಿದ್ರಾ? ಲಾಸ್ಟ್ ಅಲ್ಲಿ ಮಾತಾಡ್ತಾ ಇರೋ ಮೇಡಮ್ ನೀವು ಕೂಡ ಬಂದಿರಿ. ಸಾರಿ, ನಾನೇ ನೋಡಿರ್ಲಿಲ್ಲ ಅದನ್ನ. ನಮ್ಗ ಎಡಿಟ್ ನಿಮ್ಮನ್ನೇ ಮಾಡಿದ್ದಾನೆ. ಸೊ ಮೇಡಮ್, ಎಷ್ಟು ತಿಂಗಳಾಗಿರಬಹುದು ನೀವು ರೇಖಿ ದೀಕ್ಷೆ ಪಡೆದು? ನಾನು ಮೊದಲಿಗೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮನಿಗೆ ಧನ್ಯವಾದ ಹೇಳಿದೆ. ಮತ್ತೆ ನೀವೆಲ್ಲರೂ ಕೂಡ ಅದ್ಭುತವಾದ ಚೈತನ್ಯಗಳಾಗಿ ಹೊರಹೊಮ್ಮದಿಕ್ಕೆ ಬಂದಿದ್ದೀರ. ಪ್ರತಿಯೊಬ್ಬರಲ್ಲೂ ಕೂಡ ಅದ್ಭುತವಾದ ಶಕ್ತಿ ಇರೋದಕ್ಕೆ ನೀವೆಲ್ಲ ಈ ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀರ. ಮೊದಲಿಗೆ ನಿಮ್ಮ ಎಲ್ಲರಿಗೂ ಕೂಡ ಸ್ವಾಗತ ಬಯಸಲ ಕಂಗ್ರಾಚುಲೇಷನ್ ಅಂತ. ಮತ್ತೆ ನನ್ನ ಅಮ್ಮ ನನ್ನ ಜೀವನದ ಅದ್ಭುತವಾದ ಚೈತನ್ಯ. ಅವರು ಎಲ್ಲರೂ ಕೂಡ ಜಗನ್ಮಾತೆನ ತುಂಬಾ ನಿಯಮಬದ್ಧವಾಗಿ ದೂರ ಇಡ್ತೀರ. ಇಷ್ಟು ದಿನ ವ್ರತ ಮಾಡ್ಬೇಕು, ಹೀಗೆ ಪೂಜೆ ಮಾಡ್ಬೇಕು, ಹಾಗೂ ಸೇವೆ ಮಾಡ್ಬೇಕು, ಒಂದು ರೌಂಡ್ ಸುತ್ತವಾಗಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ನೇನಾದ್ರೂ ಆಗುತ್ತೆ, ಅಥವಾ ಏನಾದ್ರೂ ನೈವೇದ್ಯ ಮಾಡ್ಬೇಕು ಅಂತ ಹೀಗೆ ಮಾಡ್ಬೇಕು ಅಲ್ವಾ? ದೇವರಾಣೆ, ನಾನು ಒಂದು ದಿನನೂ ನನ್ನ ಅಮ್ಮಂಗಾಗಿದ್ದೆ ನನ್ನ ಪೂಜೆ ಮಾಡಿ. ನನ್ನ ಮನೆ ತುಳಸಿ ಇದ್ರು ಹಾಕ್ತೀನಿ, ಒಂದು ದಳ ಹೂ ಇದ್ರು ಹಾಕ್ತೀನಿ. ನಾನು ಏನು ಊಟ ಮಾಡ್ತೀನೋ ಪ್ರತಿನಿತ್ಯ ನನ್ನ ಊಟನೇ ಅವ್ರಿಗೆ ಕೊಡುವಂಥದ್ದು. ಯಾಕೆಂದ್ರೆ ಅವ್ರು ನಮ್ಮ ಒಳಗಡೆ ಇದ್ದಾಗ ನೀವೇನು ವಿಶೇಷವಾಗಿ ಮಾಡಿ ಅವ್ರು ಕೊಡೋಕ್ಕಾಗಲ್ಲ. ಸಾಧ್ಯವಾದಷ್ಟು ಯಾಕೆ ನೀವು ಚೈತನ್ಯಗಳಾಗೋದಕ್ಕೆ ಸೋಲ್ತೀರಾ ಅಂದ್ರೆ ನಿಮಗೂ ಭಗವಂತನಿಗೂ ತುಂಬಾ ಗ್ಯಾಪ್ ಕೊಡ್ತಾ ಇದೆ. ತುಂಬಾ ನೀವೇ ನಿಯಮಗಳನ್ನ ಹಾಕೊಳ್ಳುವಂಥದ್ದು, ನಿಮಗೆ ನೀವೇ ನಿಬಂಧನೆಗಳನ್ನ ಹಾಕೊಳ್ಳುವಂಥದ್ದು, ಮತ್ತೆ ಈ ಮೈಲಿಗೆ ಇದೆಲ್ಲವನ್ನ ಇಟ್ಕೊಂಡು ನೀವು ಭಗವಂತನಿಂದ ದೂರ ಬರ್ತಾ ಇದ್ದೀರಾ. ಭಗವಂತ ಎಷ್ಟು ಹತ್ರ ಬಂದ್ರು ಅವರಿಂದ ದೂರ ಬರ್ತಾ ಇರೋರು ಯಾರು? ನೀವು. ಹಾಗಾಗಿ ನಿಮ್ಮ ಎಲ್ಲರ ಕಷ್ಟಗಳಿಗೆ ಇದೇ ಕಾರಣ ಆಗಿರ್ತೀರ. ಈ ಒಂದು ರೇಖಿ ಪಾಠಿಗೆ ನನಗೆ ಪ್ರಥಮವಾಗಿ ಬಂದಾಗ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮೇಡಮ್ ಹೇಳಿದ್ರು, ಮೇಡಮ್ ನಾನು ಒರಿಜಿನಲ್ ಆಗಿ ರೇಖಿ ಎಲ್ಲ ನಂಬಿರಲಿಲ್ಲ. ಮತ್ತೆ ಈ ದಿನ ನನಗೆ ಅದ್ಭುತವಾಗಿ ಈ ಬೆಂಗಳೂರಿನಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ, ರೇಖಿ ದೀಕ್ಷಾ ಕಾರ್ಯಕ್ರಮ. ಖಂಡಿತ ಅನ್ಕೊಂಡಿರ್ಲಿಲ್ಲ.
ಅಚಾನಕ್ ಒಂದಷ್ಟು ಜನ ಕಾಲ್ ಮಾಡಿದವರು, ಮೇಡಮ್ ದಯವಿಟ್ಟು ಬೆಂಗಳೂರಿನಲ್ಲಿ ಒಂದು ರೇಖಿ ಶಿಬಿರವನ್ನ ಏರ್ಪಡಿಸಿ, ನಮಗೆಲ್ಲ ಹೆಲ್ಪ್ ಆಗುತ್ತೆ, ನಾವು ಅಲ್ಲಿಗೆ ಬರ್ಲಿಕ್ಕಾಗಲ್ಲ, ದಯವಿಟ್ಟು ಮೇಡಮ್ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕೇಳಿದ್ರು. ಫಲ ಬರಬೇಕು ಅಂತ ನಿರ್ಧಾರ ಮಾಡಿದ್ದು ಕೆಲವೇ ದಿನಗಳ ಹಿಂದೆ ಅಷ್ಟೇ. ಯೂನಿವರ್ಸ್ ನನ್ನ ಸಹೋದ್ಯೋಗಿ, ನನ್ನ ಪ್ರಥಮ ಶಿಷ್ಯ ಹಾಗೂ ಈಗ ರೇಖಿ ಮಾಸ್ಟರ್ ಆಗಿರುವಂತಹ ಅದ್ಭುತವಾದ ಚೈತನ್ಯನೇ ಅವರು ಸ್ವಲ್ಪ ಈ ವಿಶ್ವಾಮಿತ್ರರ ರೀತಿ ಮುಂಗೋಪ, ಅದನ್ನ ಬಿಟ್ಟರೆ ಅದ್ಭುತವಾದ ಶಿಕ್ಷೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಯಾಕೆಂದ್ರೆ ಸ್ವಲ್ಪ ಹಾಗೇನೆ. ಓಕೆ, ಯಾಕೆಂದ್ರೆ ನನ್ನ ಸ್ಟೂಡೆಂಟ್ಗಳಂತ ಅಂದ್ಮೇಲೆ ಸ್ವಲ್ಪ ಹಾಗೇನೆ ಇರ್ತಾರೆ, ನಿಮ್ಗೂ ಗೊತ್ತಾಗುತ್ತೆ, ನೀವು ಕೂಡ ಮುಂದೆ ಮುಂದೆ ಹಾಗೇನೆ ಆಗ್ತೀರಾ. ಓಕೆ, ಸೊ ಈ ನಮ್ಮ ಸ್ಟೂಡೆಂಟ್ಗಳು ಇವ್ರೊಂದು ಮಾತು ಹೇಳಿದ್ರು. ಇವಾಗ 1 ತಿಂಗಳು ಬ್ಯಾಕ್ ಸರ್ ನಾವು ಅರೇಂಜ್ ಮಾಡಿದ್ದು. ಮೇಡಮ್ ನಿಮಗೆ ಬುದ್ಧಿ ಇಲ್ಲ ಏನ್ ಮೇಡಮ್, ನೀವು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇದುವರೆಗೂ ಮಾಡಿಲ್ಲ, ಒಂದು 5 ಜನ 10 ಜನ ಬರೋದು ಹೆಚ್ಚು, ನಿಮ್ಗೆ ಏನಾಗಿದೆ, ಯಾರು ಹೇಳಿದ್ರು ಅಂತ ಹೋಗಿ ನೀವು ದೀಕ್ಷೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರ? ಬುದ್ಧಿ ಇದೆಯಾ ನಿಮಗೆ? ಯಾರು ಹೇಳಿದ್ರು ಅಂತ ಕೊಡ್ತಾ ಇಲ್ಲ ಸರ್, ನಮ್ಮ ಅಮ್ಮ ಹೇಳಿದ್ರು. ಸೊ ಅವ್ರು ಹೇಳಿದ್ರು 5 ಜನ 10 ಜನ ಬರೋದು ಕಷ್ಟ ಅಂತ. ಇವತ್ತ ಜನ ಬಂದಿದ್ರ ಇಲ್ವಾ? ಸೊ ನಾವೇನ್ ಅನ್ಕೊಂತೀವೋ ಅದನ್ನ ಈ ಬ್ರಹ್ಮಾಂಡ ಅನ್ನೋದು ನಡೆಸುತ್ತೆ ಅನ್ನೋದಕ್ಕೆ ನೀವೆಲ್ಲ ಜೀವಂತ ನಿದರ್ಶನ. ಏಕೆಂದ್ರೆ ನನ್ನ ಸ್ಟೂಡೆಂಟೇ ಅದನ್ನ ನಿರಾಕರಿಸಿದ್ದು. ಓಕೆ, ಬೇಡ ಮೇಡಮ್ ಇದೆಲ್ಲ ಬೇಡ, ಜಸ್ಟ್ ನಾವು ಆರಾಮಾಗಿ ಕೇರ್ಪಟ್ಟೆನಲ್ಲಿ ಇದನ್ನು ಮಾಡ್ಕೊಂಡಿರೋಣ, ಏನಪ್ಪ ಒಂದ್ಸಲ ನೋಡೋಣ, ಬಾವಿಗೆ ಈಜಿದ್ದೀನಿ ಒಂದ್ಸಲ ಒಬ್ಬಿಟ್ಟು ನೋಡೋಣ ಅಲ್ವಾ, ಸಮುದ್ರಕ್ಕೆ ಇಳಿಲೇಬೇಕು, ಆಗ ಒಂದ್ ಸ್ವಲ್ಪ ವಿಶಾಲವಾದ ಜಗತ್ ನೋಡೋಣ ಅಂತ ಕಾಲಿಟ್ಟು ಈ ಸಮುದ್ರದ ಈ ಪ್ರಯಾಣದಲ್ಲಿ ಅದ್ಭುತವಾಗಿ ಸಾಥನ ಕೊಡ್ತಾ ಇರೋ ನನ್ನ ಸ್ಟೂಡೆಂಟ್ಸ್ ಶೋಭಾ ಮೇಡಮ್ ಅಂಡ್ ವಿನತಾ ಮೇಡಮ್, ಥ್ಯಾಂಕ್ ಯು. ಮತ್ತೆ ನನ್ನ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ಗಳು, ಮತ್ತೆ ಇನ್ನೊಬ್ರು ಮರೆಯಂಗಿಲ್ಲ ಗುಣಾ ಮೇಡಮ್, ಎಲ್ಲರೂ ಕೂಡ ನೀವೆಲ್ಲ ಹೇಗೆ ರೇಖಿ ದೀಕ್ಷೆ ಬಂದಿದ್ರು, ಇವರು ಕೂಡ ಹಾಗೆ ರೇಖಿ ದೀಕ್ಷೆ ಬಂದಿದ್ರು. ಫಸ್ಟ್ ನಂಬಿಕೆ ಇಲ್ದಾನೆ ಬಂದಿದ್ದು ಹೇಳ್ಬೋದು ಮೇಡಮ್. ಓಕೆ, ಅವ್ರ ಬಾಯಲ್ಲಿ ಅವ್ರ ಮಾತು ಮುಖ ನೀವು ಕೇಳುವಂಥದ್ದಾಗಲಿ, ರೇಖಿ ದೀಕ್ಷೆ ಪಡೆದ ನಂತರ ಅವ್ರಿಗೇನಾದ್ರು ಅನುಭವ ಆಗಿದೆ ಎಲ್ಲ ಕೂಡ ಪ್ರಾಮಾಣಿಕವಾಗಿ ಅವರೇ ಉತ್ತರವನ್ನು ನೀಡುವಂಥದ್ದಾಗುತ್ತೆ. ರೇಖಿ ದೀಕ್ಷೆ ಅಂದ್ರೆ ಇಲ್ಲಿ ರೇಖಿ ಶಕ್ತಿಪಾತ್, ಅದನ್ನ ದೀಕ್ಷೆ ಅಂತ ಕರೀತಾರೆ. ಒರಿಜಿನಲ್ ಆಗೋದು ಶಕ್ತಿಪಾತ್. ಆ ಬ್ರಹ್ಮಾಂಡದ ಶಕ್ತಿಯನ್ನ ನಿಮ್ಮ ಸಪ್ತ ಚಕ್ರಗಳಲ್ಲಿ ಜಾಗೃತ ಮಾಡುವಂಥದ್ದು. ಆ ಶಕ್ತಿಪಾತದ ಕ್ರಿಯೆಯನ್ನ ದೀಕ್ಷೆಯನ್ನು ನೀಡ್ತೀವಿ. ಆ ಒಂದು ಶಕ್ತಿಯನ್ನ ನಿಮಗೆ ನೀಡ್ತೀವಿ ಅನ್ನೋದಕ್ಕೋಸ್ಕರ ದೀಕ್ಷೆ ಅಂತ ಕರೆಯುವಂಥದ್ದು. ಒರಿಜಿನಲ್ ಇದು ರೇಖಿ ಶಕ್ತಿಪಾತ್. ಈ ಬ್ರಹ್ಮಾಂಡದ ಎನರ್ಜಿ ಯಾವಾಗ ನಿಮ್ಮ ಚಕ್ರಗಳಲ್ಲಿ ಜಾಗೃತ ಆಗುತ್ತೆ ನೋಡಿ, ಸಾಮಾನ್ಯ ನೀವು ದಿನನಿತ್ಯದ ಅಭ್ಯಾಸದಿಂದ ಈಗ ಹಲವಾರು ಜನರಿಗೆ ಫೀಲ್ ಆಗುತ್ತೆ. ಪ್ರತಿದಿನ ನೀವು ಮಲಗದಾಗ ಏನಾಗುತ್ತೆ ಅಂದ್ರೆ ಏನೋ ಒಂದು ಎನರ್ಜಿ, ಏನೋ ಒಂದು ಫ್ಲೋಯಿಂಗ್, ಏನೋ ಒಂದು ವೈಬ್ರೇಷನ್ ಅದಾಗ್ತಾನೆ ಇರುತ್ತೆ. ಇವಾಗ ಸರ್ ಒಬ್ರು ಮಾತಾಡಿದ್ರು, ಮಾತಾಡ್ತೀನಿ ನನ್ನ ಲಾಸ್ಟಿಗೆ. ಹಾಗಾಗಿ ಇದು ರೇಖಿ ದೀಕ್ಷೆಯನ್ನ, ದೀಕ್ಷೆ ಅಂದ್ರೆ ಸನ್ಯಾಸತ್ವದ ದೀಕ್ಷೆ ಆ ರೀತಿಯನ್ನು ಅನ್ಕೋಬೇಡಿ, ಇದು ರೇಖಿ ಶಕ್ತಿಪಾತ್. ಬ್ರಹ್ಮಾಂಡದ ಶಕ್ತಿಯನ್ನ ನಿಮ್ಮ ಒಳಗಡೆ ಸಂಪೂರ್ಣವಾಗಿ ಜಾಗೃತ ಮಾಡುವಂಥದ್ದು, ನಿಮ್ಮ ಚೈತನ್ಯಕ್ಕೂ ಬ್ರಹ್ಮಾಂಡಕ್ಕೂ ಒಂದು ಕನೆಕ್ಷನ್ಸ್ ಕ್ರಿಯೇಟ್ ಮಾಡುವಂಥದ್ದು, ನಿಮ್ಮ ಚಕ್ರಗಳಿಗೆ ಅದ್ಭುತವಾದ ಶಕ್ತಿಯನ್ನ ಜಾಗೃತ ಮಾಡುವಂಥದ್ದು ಈ ರೇಖಿ ಶಕ್ತಿಪಾತಲ್ಲಿ ಆಗುವಂಥದ್ದು. ಒರಿಜಿನಲ್ ಆಗಿ ಇದು ದೀಕ್ಷೆ ಅಲ್ಲ, ಶಕ್ತಿಪಾತ್. ಓಕೆ, ಆದ್ರೆ ಇಲ್ಲಿ ನಾವು ಬಳಸುವಂಥದ್ದು ದೀಕ್ಷೆ ಅಂತ ಬಳಸ್ತೀವಿ. ಹಾಗಾಗಿ ಈ ಒಂದು ರೇಖಿ ಶಕ್ತಿಪಾತ್ಗೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮೊದಲು ಎಲ್ಲರೂ ಕೂಡ ಈಗ ಬ್ರಹ್ಮಾಂಡ ಹೀಯನದ ಪ್ರಾಣಶಕ್ತಿ ಇದನ್ನೇ ಹೇಳಿರೋದು ಅಲ್ಲ. ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಇದೆ, ಪ್ಲಸ್ ಆರ್ ಮೈನಸ್ ನಮ್ಮಲ್ಲಿದ್ದಾರೆ. ಒಳ್ಳೆ ಗುಣಗಳು ಕೂಡ ಇದೆ, ಟೈಮ್ ಬಂದ್ರೆ ಕೆಟ್ಟ ಗುಣ ಕೂಡ ಇರುತ್ತೆ. ಹಾಗಿದ್ಮೇಲೆ ಬ್ರಹ್ಮ ಚೈತನ್ಯ ಒಂದು ಭಾರತೀಯಾಗಿ ಭ್ರೂಣವಾಗಿ ಇರೋದಕ್ಕಿಂತ ಮುಂಚೆ ಏನಾಗಿತ್ತು, ಏನೋ ಆಗಿರ್ಬೇಕಲ್ಲ, ಸುಮ್ಮನೆ ಇಲ್ಲಿಂದ ಬಂತದ್ದು. ಅವನ ಚೈತನ್ಯ ಹಿಂದೆ ಏನೋ ಆಗಿರ್ಬೇಕಲ್ಲ, ಅಥವಾ ಈ ವಯಸ್ಸನ್ನ ದಾಟಿ ಈ ಜನ್ಮವನ್ನು ಮುಗಿಸಿದ ಮೇಲೆ ಇನ್ನೇನು ಆಗ್ಬೇಕಲ್ಲ. ಅಂತ್ಯ ಶರೀರಕ್ಕೆ ಮಾತ್ರ, ಚೈತನ್ಯಕ್ಕಲ್ಲ. ಈ ನಮ್ಮ ಚೈತನ್ಯ ಹಿಂದಿನ ಜನ್ಮಗಳಲ್ಲಿ ಏನ್ ಮಾಡಿರುತ್ತೋ, ಎಂತೆಂತಹ ಕರ್ಮಗಳನ್ನ ಮಾಡಿರುತ್ತೋ, ಆ ನಮ್ಮ ಚೈತನ್ಯದ ಒಟ್ಟಿಗೆ ಇರುವಂತಹ ಈ ನಮ್ಮ ಸಪ್ತ ಚಕ್ರಗಳು ಕೂಡ ಸಂಪೂರ್ಣವಾಗಿ ಬ್ಲಾಕೇಜ್ ಆಗಿರುತ್ತೆ. ಈಗಿನ ಎಲ್ಲ ಜನ್ಮಗಳ ಕರ್ಮಗಳನ್ನ ಕಟ್ ಮಾಡ್ಕೊಳ್ಳುವಂಥದ್ದು ಅದ್ಭುತವಾದಂತಹ ಕ್ರಿಯೆ ಕಾಲ್ಪರಿಕೆ.
ಈ ಕಾರ್ಡ್ಗಳನ್ನ ಮಾಡಿಸ್ಕೊಂಡ ನಂತರ ಒಂದು 3 months to 6 months ಆ ವ್ಯಕ್ತಿಯ ಜೀವನ ನಿಜವಾಗ್ಲೂ ಪರಿವರ್ತನೆ ಆಗಲೇಬೇಕು. ಹಾಗೆ ಆಗುತ್ತೆ. ನಿಮಗೆ ಏನೆಲ್ಲ ಕರ್ಮಗಳನ್ನ ರಿಸೀವ್ ಮಾಡ್ತಿತ್ತು ಆ ನಳಿಗೆಗಳನ್ನ ಕತ್ತರಿಸುವಂತಹ ಕ್ರಿಯೆಯನ್ನ ಅದ್ಭುತವಾದ ಶಕ್ತಿಗಳು ಮಾಡುತ್ತೆ. ಅದು ನಾವು ಮಾಡ್ತೀವಿ ಅಂದ್ರೆ ಅದು ಅಹಂಭಾವದ ಸಂಕೇತ. ಇಲ್ಲಿ ಯಾವುದನ್ನು ಕೂಡ ನಾವು ಮಾಡಲ್ಲ, ನಮ್ಮ ಮೂಲಕ ಯಾವುದೋ ಒಂದು ಅದ್ಭುತವಾದ ಚೈತನ್ಯ ಆ ಕೆಲಸವನ್ನು ಮಾಡಿಸುವಂಥದ್ದಾಗುತ್ತೆ. ನಂತರ ಕಾರ್ಡ್ ಆದ್ಮೇಲೆ ಹೇಗಿರ್ಬೇಕು, ನಿಬಂಧನೆ ಏನು, ಯಾವುದೇ ವ್ಯಕ್ತಿಯೊಟ್ಟಿಗೆ ಮಾತಾಡಬೇಕು ಅನ್ನೋ ಒಂದು ಸಂಪರ್ಕ ನಡೆದಿ ಜಾಗೃತ ಆಗದೆ ಇರ್ತಾರೆ. ನಿಮ್ಮನ್ನು ನೀವು ಹೇಗೆ ಸೆಕ್ಯೂರ್ ಮಾಡ್ಕೋಬೇಕು, ಮತ್ತೆ ನಿಮಗೆ ನೀವು ಹೇಗೆ ಪಿರಮಿಡ್ ಲಾಕನ್ನು ಮಾಡ್ಕೋಬೇಕು. ರೇಖಿ ಅಂದ್ರೆ ಏನು, ರೇಖಿ ಶಕ್ತಿ ಅಂದ್ರೆ ಏನು, ಆ ಶಕ್ತಿಯನ್ನು ಎಲ್ಲೆಲ್ಲ ಬಳಸಬೇಕು, ಯಾವ್ಯಾವ ಚಕ್ರಗಳಿಗೆ ಬಳಸಬೇಕು, ಸೆಲ್ಫ್ ಹೀಲಿಂಗ್ ಎಷ್ಟು ನಿಮಿಷ ಮಾಡಬೇಕು, ಡಿಸ್ಟೆನ್ಸ್ ಹೀಲಿಂಗ್ ಹೇಗೆ ಮಾಡಬೇಕು, ಇಷ್ಟು ಮಾಹಿತಿಗಳನ್ನು ಸಿಕ್ಬಿಟ್ರೆ ನಿಮಗೆ ಒರಿಜಿನಲ್ ಆಗಿ ಯಾವ ಹೀಲರ್ಸ್ ಸಹಾಯ ಕೂಡ ಬೇಕಿಲ್ಲ. ಒರಿಜಿನಲ್ ಆಗಿ ನೀವು ಹೀಲರ್ಸ್ಗಳನ್ನ ಹುಡುಕೊಂಡು ಹೋಗೋ ಅಗತ್ಯ ಇಲ್ಲ, ನೀವು ಹೀಲರ್ಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಪ್ರತಿಯೊಬ್ಬ ಈ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾರ್ಡ್ಗಳನ್ನ ಅಗತ್ಯ ಆಗುತ್ತೆ. ಜನ್ಮಗಳ ಕರ್ಮಗಳಿಂದ ಸರ್ವ ಸಮಸ್ಯೆಗಳನ್ನ ಹೊರಬನ್ನಿ. ಈ ಅದ್ಭುತವಾದ ಬೆಳಕನ್ನ, ಈ ಜ್ಯೋತಿಯನ್ನ ನಿಮ್ಮ ಒಳಗಡೆ ಸಂಚಾರ ಮಾಡೋ ಮೂಲಕ ನಿಮ್ಮ ಎಲ್ಲರನ್ನ ಈ ಕತ್ತಲಿನಿಂದ ಬೆಳಕಿನತ್ತ ಈ ಬ್ರಹ್ಮಾಂಡದ ಅತಿ ಅದ್ಭುತ ಶಕ್ತಿಗಳು ಕೈ ಹಿಡಿದು ನಡೆಸಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಪ್ರತಿಯೊಬ್ಬರು ಕೂಡ ಅದ್ಭುತವಾದ ಈಲರ್ಸ್ ಆಗಲ್ಲ, ಅದ್ಭುತವಾದ ಮಾಸ್ಟರ್ಸ್ ಆಗೋದಕ್ಕೆ ಟ್ರೈ ಮಾಡಿ. ಓಕೆ, ನಿಮ್ಮ ಸಮಸ್ಯೆಗಳನ್ನ ಹೆಚ್ಚು ಅಂತ ನೋಡಬಹುದು. ನಿಮ್ಮಂತಹ ಸಮಸ್ಯೆಯನ್ನು ಎದುರಿಸುವಂತಹ ಸಾವಿರಾರು ಜನರ ಸಮಸ್ಯೆಯನ್ನ ನಾನು ನೀಗಿಸ್ತೀನಿ ಅಂತ ಅನ್ಕೊಳ್ಳಿ. ನಿಮ್ಮ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಓಕೆ, ನಮ್ಮ ಈ ಸಮಸ್ಯೆಗೆ ಏನ್ ಕಾರಣ, ಯಾಕೆ ನಮ್ಮ ಜೀವನದಲ್ಲಿ ನಾವೇನು ತಪ್ಪೇ ಮಾಡಿರಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದೇ ಬಯಸ್ತೀವಿ, ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಪ್ರತಿಯೊಬ್ಬರಿಗೂ. ಆದ್ರೆ ಮ್ಯಾಕ್ಸಿಮಮ್ ಅಂತಹ ವ್ಯಕ್ತಿಗಳೇ ಸಮಸ್ಯೆಗೆ ತುತ್ತಾಗ್ತಾರೆ. ಬೇರೆಯವ್ರಿಗೆ ಕಷ್ಟಕ್ಕೆಲ್ಲ ಅಯ್ಯೋ 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 ಅನ್ನುವಂತಹ ವ್ಯಕ್ತಿಗಳೇ ಕಷ್ಟಪಡ್ತಾರೆ. ಮತ್ತೆ ಬೇರೆಯವ್ರಿಗೆ ಒಳ್ಳೇದಾಗಿ ಅಂದ್ಬಿಟ್ಟು ಸಹಾಯ ಮಾಡಕ್ ಹೋಗಿರ್ತಾರೆ, ಹೆಲ್ಪ್ ಮಾಡಕ್ ಹೋಗಿರ್ತಾರೆ, ಅವರೇ ಕಷ್ಟಕ್ಕೆ ತುತ್ತಾಗಿರ್ತಾರೆ. ಇನ್ನು ಆಲ್ಮೋಸ್ಟ್ ತುಂಬಾ ಜನಗಳಿಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತ ನೇಚರ್ ಇರೋರಿಗೆ ಖಂಡಿತ ಆಗಿರುತ್ತೆ. ಸೊ ನನ್ನ ಫ್ರೆಂಡ್ ಅವ್ರ ಲೈಫಲ್ಲಿ ಏನೋ ಒಂದು ಸ್ಟ್ರಗಲ್ ಮಾಡ್ತಾ ಇದ್ರೆ ಅದರಿಂದ ಹೊರಗಡೆ ಬರ್ಲಿ ಅಂತ ಒಂದು ಲೋನ್ ತಗೊಳ್ಳೋವಂಥದ್ದು ಅಥವಾ ಬೇರೆಯವ್ರ ಹತ್ರ ಈಸ್ಕೊಡುವಂಥದ್ದು ಅಲ್ವಾ, ಅಥವಾ ಇನ್ನೇನೋ ಮಾಡಕ್ ಹೋಗುವಂಥದ್ದು, ಹೆಚ್ಚೆಚ್ಚು ಮೋಸ ಹೋಗುವಂಥದ್ದು ನಂಬಿದ ಕಡೆನೇ ಹೆಚ್ಚೆಚ್ಚು ಮೋಸ ಹೋಗ್ತಾ ಇರ್ತಾರೆ. ಮತ್ತೆ ತುಂಬಾ ಅಯ್ಯೋ ಒಂದಷ್ಟು ನೀವು ಕಷ್ಟ ತುತ್ತಾಗ್ತಾ ಇರ್ತಾರೆ. ಏನು ಅದಕ್ಕೆಲ್ಲ ಕಾರಣ, ನಮ್ಮ ಈ ಸಪ್ತ ಚಕ್ರಗಳಲ್ಲಿ ಇರುವಂತಹ ಕಾರ್ಡ್ಗಳು ಪ್ರತಿಯೊಂದು ಒಬ್ಬ ಮನುಷ್ಯನಲ್ಲಿ ಹೇಳ್ತಾ ಇದ್ರು 7 ಜನ್ಮಗಳು ಇರುತ್ತಂತೆ. ನನಗೆ ಗೊತ್ತಿಲ್ಲ, ಜನ್ಮಗಳಿರುತ್ತೆ ಗೊತ್ತು, ಆದ್ರೆ ಎಷ್ಟೋ ಲಕ್ಷಾಂತರ ಜನ್ಮಗಳನ್ನ ಪಡೆದು ಬರ್ತೀವಿ ಅನ್ನೋದು ಹಲವಾರು ಸಾಧಕರುಗಳು ಕೂಡ ಹೇಳ್ತಾನೆ ಇತ್ತು. ಹಾಗೆ ನಮ್ಮ ಶರೀರದಲ್ಲಿರುವಂತಹ ಅತಿ ಮುಖ್ಯವಾದ 7 ಚಕ್ರಗಳು, ಈ 7 ಚಕ್ರಗಳು ಬ್ಲಾಕೇಜ್ ಆದ್ರೆ ಒಬ್ಬ ಮನುಷ್ಯ ಪ್ರತಿಯೊಂದು ಸಮಸ್ಯೆಗೆ ಗೊತ್ತಾಗ್ತದೆ. ಅನಾಹತ ಚಕ್ರ ಬ್ಲಾಕೇಜ್ ಆದ್ರೆ ಈ ಎಲ್ಲ ಸಂಬಂಧಗಳಿಂದ ನಿಷ್ಠುರ ಆಗುವಂಥದ್ದು, ಗಂಡ ಹೆಂಡತಿ ಸಂಬಂಧಗಳ ಮಧ್ಯ ಬಿರುಕ ಆಗುವಂಥದ್ದು, ನೀವು ಎಲ್ಲರಿಂದ ವೈರತ್ವವನ್ನು ಕಟ್ಕೊಳ್ಳುವಂಥದ್ದು, ಮತ್ತೆ ಕೆಲವೊಬ್ಬರಿಗೆ ನಾನು ಎಷ್ಟೇ ವಯಸ್ಸಾದ್ರೂ ಕೂಡ ಮದುವೆ ಆಗದೆ ಇರುವಂಥದ್ದು ಈಗ ತುಂಬಾ ಆಗ್ತಾ ಇರೋದು. ಅನಾಥ ಚಕ್ರ ಮೇಡಮ್ ಹಂಗೆ ನಮ್ದೆಲ್ಲ ಅನಾಥ ಚಕ್ರ ಬ್ಲಾಕೇಜ್ ಇದೆ. ಬೇಗ ಮದುವೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಅನಾಥ ಚಕ್ರ ನಿಮ್ಮ ಕೈ ತೆಗೆದು ರೇಖೆಲಿಸಿ ಮಾಡಿ ಎದೆನೇ ಮಾಡಿಕೋಬೇಕು. ಮೇಡಮ್ ಎದೆನೇ ಕೈ ಮಾಡಿಕೊಂಡು ಮದುವೆ ಆಗುತ್ತಾ, ಮಾಡಿಕೊಂಡು ನೋಡಿ ಆಗುತ್ತೆ. ಎಷ್ಟು 3 months ಟೈಮ್ ಕೊಡಿ. ಓಕೆ, ಎದೆನೇ ಕೈ ಮಾಡಿಕೊಂಡ್ರೆ ಆಗಲ್ಲ, ರೇಖೆ ರಿಸೀವ್ ಮಾಡಿ ಎದೆನೇ ಕೈ ಮಾಡಿಕೊಂಡ್ರೆ ಮದುವೆ ಆಗುತ್ತೆ. ಸುಮ್ಮನೆ ಮಾಡಿಕೊಂಡ್ರೆ ಮನೋರು ಬೇಜಾರಾಗುತ್ತೆ. ಓಕೆ, ಸೊ ಈ ಅನಾಹುತ ಚಕ್ರದ ಬ್ಲಾಕೇಜಸ್ ಆದ್ರೆ ಎಷ್ಟು ಮಾನಸಿಕವಾಗಿ ಆ ಥರ ಸಮಸ್ಯೆಗಳಾಗಬಹುದು, ಸಂಬಂಧಗಳ ಸಮಸ್ಯೆ ಆಗ್ಬೋದು, ಅಷ್ಟೇ ಅಲ್ಲ ಹೃದಯ ಸಂಬಂಧಿ ಸಮಸ್ಯೆಗಳಾಗಬಹುದು, ಈ ಶ್ವಾಸಕೋಶ, ನಿಮ್ಮ ಯಕೃತ್ ಇರ್ಬೋದು, ಈ ಎಲ್ಲ ಅಂಗಗಳು ಅದಲ್ಲದಂತಹ ಅನಾರೋಗ್ಯಕ್ಕೆ ಸಮಸ್ಯೆಗೆ ಗೊತ್ತಾಗುತ್ತೆ. ಮಣಿಪುರ ಚಕ್ರ ಬ್ಲಾಕೇಜ್ ಆದ್ರೆ, ಮಣಿಪುರ ಚಕ್ರದ ದೇವತೆ ಲಕ್ಷ್ಮೀನಾರಾಯಣರು ಏನಾಗುತ್ತೆ ಗೊತ್ತಾಗುತ್ತೆ ಬಿಡಿ ಮೇಡಮ್. ಮಣಿಪುರದ ಚಕ್ರ ಅಧಿದೇವತೆ ಲಕ್ಷ್ಮೀನಾರಾಯಣರು ಅವರೇ ಬ್ಲಾಕ್ ಆಯ್ತು ಅಂದ್ರೆ ಮುಗೀತು, ಆರೋಗ್ಯನೂ ಹೋಯ್ತು, ಅಭಿವೃದ್ಧಿನೂ ಹೋಯ್ತು. 1 get 1 free. ಯಾರಿಗೆ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಮನೆಯಲ್ಲಿ
ಹುಟ್ಟಿದ್ರು ಸಕ್ಕರೆ ಇರುತ್ತಲ್ಲೋ ಗೊತ್ತಿಲ್ಲ. ಡಬ್ಬಿನಲ್ಲಿ ಸಕ್ಕರೆ ಇಲ್ಲ ಅಂದ್ರು ಬಾಡಿನಲ್ಲಿ ಸಕ್ಕರೆ ಇರುತ್ತೆ. ಇದೆಯಾ ಶುಗರ್? ಹೌದು, ಎಷ್ಟು ವೆರಿ ಗುಡ್ ಸರ್, ಗುಡ್. ನಿಮ್ಗೆ ಶುಗರ್ ಬಂದಿರೋದಕ್ಕೆ ನೀವು ಈ ಒಂದು ದೀಕ್ಷೆ ಬಂದಿರೋದು. ಹಾಗಾಗಿ ಮತ್ತೆ ಬಿ ಪಿ ಸ್ವಲ್ಪ ಉಪ್ಪು ಹಾಗೂ ಆಗೋಂಗಿಲ್ಲ, ಈಗ ಆಗಿಲ್ಲ, ಇಲ್ಲ ಲೋ ಆಗಿರುತ್ತೆ, ಇಲ್ಲ ಹೈ ಆಗಿರುತ್ತೆ. ಈ ನಿಮ್ಮ ಬಿ ಪಿ ಶುಗರ್ ಅಂತಹ ಸಮಸ್ಯೆಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ, ಈ ನಿಮ್ಮ ಮಣಿಪುರ ಚಕ್ರ ಬ್ಲಾಕೇಜ್ ಇದಕ್ಕೆ ಕಾರಣ ಆಗುತ್ತೆ. ಈ ಬ್ಲಾಕೇಜಸ್ಗಳೆಲ್ಲ ಯಾಕಾಗುತ್ತೆ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಸಂಪರ್ಕವನ್ನು ಮಾಡಿದಾಗ ಈ ಸಂಪರ್ಕ ನಳಿಗೆಗಳು ಜಾಗೃತ ಆಗುತ್ತೆ. ಕಾಲ್ ಕಟಿಂಗ್ಸ್ ಅಂತ ಅಂತಿರಲ್ಲ, ಏನ್ ಮಾಡೋದು? ಜನ್ಮ ಜನ್ಮಗಳ ಕರ್ಮಗಳನ್ನ ಕೂಡ, ಕರ್ಮದ ನಳಿಗೆಗಳನ್ನ ಕೂಡ ಕಟ್ ಮಾಡುವಂಥದ್ದು ಏಕಾಸನ ದೇವಾಸರ್ಪಿನಲ್ಲಿ ಬರುವಂತಹ ಅದ್ಭುತವಾದಂತಹ ಕ್ರಿಯೆ. ಆದ್ರೆ ಅಲ್ಲಿ ಬರುವಂತಲ್ಲ, ನಮಗೆ ಒಂದು ರೇಖಿ ಮೆಡಿಟೇಷನ್ ಅಲ್ಲಿ ನಮಗೆ ಏನ್ ಬರುತ್ತೆ ಅದರ ಮಾಹಿತಿಯ ಪ್ರಕಾರ ಇಲ್ಲಿರುವಂತಹ ಗೈಡರ್ಸ್ ಮಾಸ್ಟರ್ಸ್ಗಳಲ್ಲದೆ ಯೂನಿವರ್ಸಲ್ ಮಾಸ್ಟರ್ಸ್ ಅಂತ ಇರ್ತಾರೆ. ಪ್ರತಿಯೊಬ್ಬ ಸಾಧಕರಿಗೂ ಕೂಡ ಅವರ ದಿವ್ಯ ದೃಷ್ಟಿಯಲ್ಲೇ ಅದ್ಭುತವಾದಂತಹ ಕ್ರಿಯೆಗಳು ನಡೆಯುವಂಥದ್ದು. ಈ ಸಾಧನಾ ಸಮಯದಲ್ಲಿ ನಮಗೆ ಬಂದಂತಹ ಕೆಲವು ಸಂದೇಶಗಳನ್ನ ಬಳಸಿಕೊಂಡು, ಅಲ್ಲಿ ಬರುವಂತಹ ಹಲವಾರು ಸಂಕೇತಗಳನ್ನ ಬಳಸಿಕೊಂಡು ಈ ಎಲ್ಲ ಈ ಒಂದು ಕಾಲ್ ಕಟಿಂಗ್ಸ್ ಅನ್ನು ಮಾಡುವಂಥದ್ದಾಗುತ್ತೆ. ಮತ್ತೆ ಸ್ವಾಧಿಷ್ಠಾನ ಚಕ್ರ ಬ್ಲಾಕೇಜ್ ಆದ್ರೆ ಏನಾಗುತ್ತೆ? ದುಷ್ಟಕರವಾಗಿ ದಾಸರಾಗಿರ್ತಾರೆ, ಯಾವಾಗ್ಲೂ ಲೇಜಿ ಆಗಿರ್ತಾರೆ, ಏನನ್ನೂ ಮಾಡೋಕ್ಕಾಗಲ್ಲ. ಯಾವಾಗ್ಲೂ ಈ ಗೊತ್ತಿರುತ್ತೆ ನಿಮಗೆಲ್ಲ, ತುಂಬಾ ಡ್ರಿಂಕ್ಸ್ ಮಾಡುವಂಥದ್ದು ಅಥವಾ ಈ ಸ್ಪೀಡ್ ಯಾವ್ದಾದ್ರು ಒಂದು ಚಟಗಳಿಗೆ ದಾಸರಾಗುವಂಥದ್ದು. ಮತ್ತೆ ಇತ್ತೀಚೆಗೆ ಯಾವ ಚಟಕ್ಕೆ ದಾಸರಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊಬೈಲ್. ಈ ಜಂಗಮವಾಣಿ ಎಲ್ಲ ನಿರತರಾಗಿರುವಂಥದ್ದು ಜಾಸ್ತಿ ಆಗಿದೆ. ಹೌದಾ? ನಮ್ಮ ಜೀವನದಲ್ಲಿ ನಾವ್ ಏನ್ ಮಾಡ್ತೀವಿ ಗೊತ್ತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿಲ್ಲ ಅಂದ್ರೆ ಮನೆ ಮಕ್ಕಳು ನೋಡಿಲ್ಲ ಅನ್ನೋ ಫೀಲ್ ಆಗುತ್ತೆ. ಆಗಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿರ ಇಷ್ಟು ಜನ ಗಂಡಸರಿಗೆ ಅವ್ರ ಹೆಂಡತಿ ನೋಡಿದ್ರು ಖುಷಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಮೊಬೈಲ್ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅದು ನೋಡ್ಲಿಲ್ಲ ಅಂದ್ರೆ ನೋಡ್ಬೇಕು. ಅಪ್ಪಿ ತಪ್ಪಿ ಏನಾದ್ರು, ನಾನು ಅದನ್ನ ನೋಡಿದೀನಿ, ತುಂಬಾ ಜನಗಳನ್ನ ನೋಡಿದೀನಿ. ಮೊಬೈಲ್ ರಿಪೇರಿ ಕೊಟ್ರೆ ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದಷ್ಟು ಫೀಲ್ ಮಾಡ್ತಾರೆ. ಸರ್ ಯಾವಾಗ ಕೊಡ್ತೀರಾ, ಯಾವಾಗ ಕೊಡ್ತೀರಾ, ಯಾವಾಗ ಕೊಡ್ತೀರಾ, ಯಾವಾಗ ರಿಪೇರಿ ಆಗುತ್ತೆ ಅಲ್ವಾ? ಅಂದ್ರೆ ಅದು ಒಂದು ಚಟ ಅನ್ನೋದು ನನಗೆ ಅರಿವಿಗೆ ಬಂದಿಲ್ಲ. ಒರಿಜಿನಲ್ ಆಗಿ ನಮ್ಮನ್ನು ಏನ್ ಮಾಡ್ತಾ ಇರೋದು, ನಮ್ಮ ಎಲ್ಲ ಕ್ರಿಯಾಶೀಲತೆ ಏನಿದೆ ಅದನ್ನೆಲ್ಲ ಸಮಸ್ತವಾಗಿ ಸಂಪೂರ್ಣವಾಗಿ ಕೊಂಡು ಹಾಕ್ತಾ ಇದೆ. ಯಾವ ಇಲ್ಲಿ ಬರುವಾಗ ತುಂಬಾ ವ್ಯತ್ಯಯ ಆಗುತ್ತೆ, ಬಸ್ಸಲ್ಲಿ ಬಂದ್ರೆ ಇನ್ನೂ ವ್ಯತ್ಯಯ ಆಗುತ್ತೆ, ಟ್ರೈನಲ್ಲಿ ಬಂದ್ರೆ ಇನ್ನೂ ವ್ಯತ್ಯನೆ. ಕಾರಣ ಅಲ್ಲಿ ಬರ್ಬೇಕಲ್ಲ ಅಂತಲ್ಲ, ಯಾರು ನೋಡಿದ್ರು ತಲೆ ಬುಗಿಸ್ಕೊಂಡಿರ್ತಾರೆ, ಅದು ಬೇಜಾರು. ನಾನು ಉದ್ದಕ್ಕೂ ಬರೋದು ನನ್ನ ಖುಷಿ ಏನು ಅಂದ್ರೆ ಈ ಕಿಟಕಿ ಸಿಗ್ಬೇಕು, ಒಂದು ಗಾಳಿ ಬರುತ್ತೆ ಫ್ರೀಯಾಗಿ. ಈ ರೋಡ್ ಉದ್ದಕ್ಕೂ ಕೂಡ ಒಳ್ಳೆ ಹಸಿರು ಮರಗಳು, ಎಂತೆಂತ ಬಿಲ್ಡಿಂಗ್ಸ್ ಕಟ್ಟವ್ರೆ. ಹೇಗಿದೆ ಬೆಂಗಳೂರು? ನಾವು ನಮ್ಮೂರು ಕಂಪೇರ್ ಮಾಡ್ಕೊಂಡು ಬರ್ತಾ ಇರ್ತೀವಿ, ನಾವು ಅದನ್ನ ಎಂಜಾಯ್ ಮಾಡ್ತಾ ಬರ್ತಾ ಇರ್ತೀವಿ. ಪಾಪ ತುಂಬಾ ಜನ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ನೋಡಿ, ಮೊಬೈಲ್ ಅಲ್ಲಿ ಬರೋ ಆ ಪ್ರಕೃತಿಯನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿ ಫಾಲ್ಸ್ ಬರ್ತಾ ಇರುತ್ತೆ, ವಾವ್ ನೋಡಿ ಅಂತಾರೆ. ಪಕ್ಕದಲ್ಲೇ ಫಾಲ್ಸ್ ಇರುತ್ತೆ, ನೋಡೋಣ. ಎಂತ ದುರಂತ ಅಲ್ವಾ ಇದು? ಫಸ್ಟ್ ಆಫ್ ಆಲ್ ಆ ರೀತಿ ಎಲ್ಲ ನೀವು ಏನಂತ ಅನ್ಕೊಂಡಿದ್ರೆ ಟೈಮ್ ಪಾಸ್ ಅನ್ಕೊಂಡಿದ್ರೆ ಟೈಮ್ ಪಾಸ್ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ ಪಾಸ್ ಮಾಡ್ತಾ ಇದೆ. ಯಾವ್ದು ಟೈಮ್ ಪಾಸ್ ಮಾಡಬೇಕು, ಅದರಿಂದ ನೀವೇನಾದ್ರು ಕಲಿತೀರಾ? ನಿಮ್ಮ ಲೈಫ್ಗೆ ಏನಾದ್ರು ಬೇಕಾದದ್ದು ಏನಾದ್ರು ಪಡಿತೀರಲ್ಲ, ಅಲ್ಲಿ ಮಾಡೋದು ಟೈಮ್ ಪಾಸ್. ಮಿಕ್ಕಿದ ಕಡೆ ಆಲ್ಮೋಸ್ಟ್ ಅಲ್ಲಿ ನೋಡಿ ಸುಮ್ಮನೆ ಹಾಗೆ ಬೇಜಾರು ಮಾಡ್ಕೋಬೇಡಿ, ಖುಷಿಯಿಂದ ಕೈ. ಎಷ್ಟು ಜನ FB ಯೂಸ್ ಮಾಡ್ತೀರಾ? FB, ಫೇಸ್ಬುಕ್ ಯಾರು ಫೇಸ್ಬುಕ್ ಯೂಸ್ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ತುಂಬಾ ಒಳ್ಳೆ ಸ್ಟೂಡೆಂಟ್ಗಳು, ಅದಕ್ಕೆ ರೀತಿ ಮಾಡಿರ. ಅಲ್ಲೊಬ್ರು ಇಲ್ಲೊಬ್ರು ಇದ್ದೀರಾ ಅಷ್ಟೇ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಯಾಕೆಂದ್ರೆ ಆಲ್ಮೋಸ್ಟ್ ಈ ಮೊಬೈಲ್ ಅಂತ ಬಂದ್ರೆ ಇರೋದೇ FB ಹೆಚ್ಚೆಚ್ಚು. ನಮ್ಗೆ ಬ್ಯಾಂಕ್ ಅಕೌಂಟ್ ಇದೆಯೋ ಗೊತ್ತಿಲ್ಲ, ಹೌದಾ? FB ಅಕೌಂಟ್ ಇರಬೇಕು. ಇನ್ಸ್ಟಾಗ್ರಾಮ್ ಇನ್ನೊಂದು ಇರಬೇಕು. ಯೂಟ್ಯೂಬ್ ಅಲ್ಲಿ ನೋಡೋಣ ಏನಾದ್ರು ಒಳ್ಳೆ ತಿಳ್ಕೋಬೇಕು ಅಂದ್ರೆ ಒಂದಿರ್ಬೇಕು, ಹೌದಾ? ಸೊ ಅಂತದ್ರಲ್ಲಿ ನೀವು ಯಾರು FB ಅಕೌಂಟ್ ಇಟ್ಟಿಲ್ಲ ಅಂದ್ರೆ
ಐ ಆಮ್ ಲಕ್ಕಿ. ಇಂಥ ಅದ್ಭುತವಾದ ಶಿಷ್ಯರನ್ನ ಭಗವಂತ ನಾನು ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಕಾರಣ ಈ ಎಲ್ಲ ಮೀಡಿಯಾಗಳಿಂದ ಹಾಳಾಗ್ತಾ ಇರೋದು ಏನಂದ್ರೆ, ಫಸ್ಟು ನಾವು ಏನನ್ನ ಇಲ್ಲಿ ಪಡ್ಕೊಳಕ್ ಹೋಗ್ತಾ ಇದ್ದೀವಿ, ಆದ್ರೆ ನಮ್ಮನ್ನೇ ಕಳ್ಕೊತಾ ಇದ್ದೀವಿ. ನಮ್ಮ ಜಸ್ಟ್ ನೋಡಿ ವಾಚ್ ಮಾಡಿ, ಇವಾಗ ಜಾಸ್ತಿ ಬರ್ತಾ ಇರೋದು ಮೊಬೈಲ್ ಯೂಸ್ ಮಾಡ್ತಾ ಇರೋದು ಏನಕ್ಕೆ ಕಾಲ್ಕುಲೇಷನ್ಸ್, ಹಿಂಗೆ ನೆಗೆಟಿವ್ ಕಾಲ್ಕುಲೇಟ್ ಆಗುತ್ತೆ. ಒಬ್ಬ ವ್ಯಕ್ತಿ, ಈಗ ನಾನು ಮೇಡಮ್ ಬಂದ್ರು ಮಾತಾಡೋದು ಅಲ್ವಾ, ಸೊ ನಾನು ಎಷ್ಟೋ ದಿನಗಳ ಹಿಂದೆ ಅವರು ದೀಕ್ಷೆ ಕೊಟ್ಟಿರ್ತೀನಿ, ದೀಕ್ಷಾ ಸಮಯದಲ್ಲಿ ಕಾಲ್ಕುಲೇಟ್ ಆಗುತ್ತೆ. ನಂತರ ಏನ್ ಮಾಡ್ತೀವಿ ನಾವು, ಪ್ರತಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನನಗೆ ನಾನು ಸೆಲ್ಫ್ ಕಟಿಂಗ್ ಮಾಡಿಸ್ಕೊತಾರೆ. ಸೊ ಆ ಕಾರ್ಡ್ಗಳು ಕಟ್ ಆಗ್ತಾ ಇರುತ್ತೆ. ಸೊ ನಿಮ್ಮಿಂದ ಏನು ನೆಗೆಟಿವ್ ಎನರ್ಜಿ ನಾನು ಕನೆಕ್ಟ್ ಆಗ್ತಾ ಇರೋದು ಇಲ್ಲಿ, ಸೊ 15 ದಿನ ಅಥವಾ ವಾರಕ್ಕೊಮ್ಮೆ ಅದು ಕ್ಲಿಯರ್ ಆಗ್ತಾರೆ, ಆ ಕಾರ್ಡ್ ಕಟ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಆ ವಿಧಾನನೂ ಗೊತ್ತಿಲ್ಲ, ಅದರ ಬಗ್ಗೆನೂ ಗೊತ್ತಿಲ್ಲ. ಈಗ ಒಬ್ಬ ವ್ಯಕ್ತಿ ಈ ಯೂನಿವರ್ಸಲ್ ಥಿಯರಿ ಹೇಗೆ, ಯಾರು ಯಾರ ಒಟ್ಟಿಗೆ ಸಂಪರ್ಕ ಮಾಡಿದ್ರು ಕೂಡ ಆ ವ್ಯಕ್ತಿಯೊಟ್ಟಿಗೆ ಆ ವ್ಯಕ್ತಿಯ ಅನಾಥ ಚಕ್ರಕ್ಕೂ ನಮ್ಮ ಅನಾಥ ಚಕ್ರಕ್ಕೂ ಒಂದು ಕಾರ್ಡ್ ಕ್ರಿಯೇಟ್ ಆಗುತ್ತೆ. ಆ ವ್ಯಕ್ತಿ ಸಡನ್ ನೋಡ್ತಾ ಇರ್ತೀನಿ, ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀನಿ, ಏನೋ ಮಾತಾಡಿಸ್ತೀನಿ, ಚೆನ್ನಾಗಿದ್ದೀರಾ ಅಂತ ಇದ್ದಾರೆ, ಜಸ್ಟ್ ಹೇಳಿ ಮಾಡಿ. ಈಗ ನಮ್ಮ ಹಸ್ಬೆಂಡ್ಗೆ ಯಾಕೋ ಪರಿಚಯ ಇರ್ತಾರಪ್ಪ, ನೀವೇ ಹೋಗಿರ್ತೀರಾ, ನಿಮ್ಮ ಮನೆಗೆ ಯಾಕೋ ಪರಿಚಯ ಇರುತ್ತೆ, ಅವ್ರು ಸಿಗ್ತಾರೆ, ಚೆನ್ನಾಗಿದ್ದೀರಾ ಬನ್ನಿ ಮನೆಗೆ ಮಾತಾಡಿರ್ತೀರ ಅಷ್ಟೇ. ಚೆನ್ನಾಗಿದ್ದೀರಾ ಬನ್ನಿ ಮನೆಗೆ ಎರಡೇ ಮಾತು, ಯೂನಿವರ್ಸ್ ಮಾಡೋಕ್ಕೆ ಕೆಲಸ ಇದೆ. ಕ್ಯಾಲ್ಕುಲೇಷನ್ ಮಾಡಿ ಕಳಿಸ್ತು. ನೀವೇನು ಅನ್ಕೊಂಡ್ರೆ ಆ ವ್ಯಕ್ತಿ ಅಲ್ಲೇ ಕಟ್ಟಾಗೋ ಅವ್ರ ಪಾಡಿಗೆ ಹೋಗ್ಬೋದು ಅಲ್ವಾ. ಸೊ ಅಲ್ಲಿ ಮರೆ ಆಗಿದ್ದು ವ್ಯಕ್ತಿ ಅಷ್ಟೇ. ಆ ನಳಿಗೆ ಏನಾಗುತ್ತೆ, ಈ ನಳಿಗೆಯ ಮುಖಾಂತರ ಬೇಡದೇ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ನಿಮ್ಮ ಚಕ್ರಗಳಿಗೆ ಕನೆಕ್ಟ್ ಆಗುವಂಥದ್ದು. ಅಲ್ಲಿಗೆ ಒಬ್ಬ ವ್ಯಕ್ತಿಗೆ ಕಾರ್ಡ್ ಕ್ರಿಯೇಟ್ ಆಗುತ್ತೆ, ಆ ವ್ಯಕ್ತಿ ಮಾಡಿದ್ದು ಪ್ಲಸ್ ಮೈನಸ್ ಎಲ್ಲ ನಿಮಗೆ ಬರುತ್ತೆ ಅಂದ್ರೆ ಜಸ್ಟ್ ಥಿಂಕ್. ನೀವು ಬುದ್ಧಿ ಬಂದಾಗಿಂದ, ಚಿಕ್ಕ ವಯಸ್ಸಿಂದ, ಒಂದು ಸ್ಕೂಲ್ ಡೇಸ್ ಇಂದ ನೆನ್ಕೊಳ್ಳಿ, ನಿಮ್ ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಒಂದು ನೀವು ಕೆಲ್ಸಕ್ಕೆ ಹೋಗುವಂತ ಜಾಗಗಳಿರ್ಬಹುದು ಅಲ್ವಾ. ಮತ್ತೆ ನಮ್ಮ ನೆಂಟರಿಷ್ಟು, ತಂದೆ ತಾಯಿ, ಅಣ್ಣ ತಮ್ಮ, ನಿಮ್ಮ ಸರೌಂಡಿಂಗ್ ಅಲ್ಲಿ ಎಷ್ಟು ಜನ ಇದ್ದಾರೆ. ಒಂದು ಫಂಕ್ಷನ್ ಹೋಗಿ ಎಷ್ಟು ಜನ ನಾವು ಮೀಟ್ ಮಾಡ್ತೀವಿ, ಇಷ್ಟು ಜನ ಇದ್ದೀರಾ, ಇಷ್ಟು ಜನರ ಕಾರಣ ಕ್ರಿಯೇಟ್ ಆಗಬೇಕು, ಇಲ್ಲ ನಿಮ್ಗೆ ಎನರ್ಜಿ ಕನೆಕ್ಟ್ ಆಗಲ್ಲ ಅಲ್ವಾ. ಸೊ ಹೀಗಿದ್ದಾಗ ಇಷ್ಟು ಜನರೊಟ್ಟಿಗೆ ನಮಗೆ ಕಾರ್ಡ್ ಕ್ರಿಯೇಟ್ ಆಗಿದೆ. ನಾನು ಯಾಕೆ ಕಷ್ಟಪಡ್ತೀನಿ, ನೀವು ಯಾವುದೋ ಒಂದು ಪೂಜೆಯನ್ನ ಮಾಡ್ತೀರಾ, ವ್ರತವನ್ನ ಮಾಡ್ತೀರಾ, ಧ್ಯಾನವನ್ನ ಮಾಡ್ತೀರಾ, ಅಥವಾ ಯೋಗಾಭ್ಯಾಸ ಮಾಡ್ಬೋದು, ಎಲ್ಲದೂ ಕೂಡ ಅದ್ಭುತವಾದ ಶಕ್ತಿ ವಿದ್ಯೆಗಳು, ಅದನ್ನ ಹಲ್ಲಗಳೆಯುವಂಥದ್ದನ್ನು ಪ್ರತಿಯೊಂದರಲ್ಲೂ ಕೂಡ ನಮ್ಮ ಚಕ್ರಗಳು ಜಾಗೃತ ಆಗುವಂಥದ್ದಾಗುತ್ತೆ. ಸ್ವಲ್ಪ ರೇಖೆಯಲ್ಲಿ ವೇಗವಾಗುತ್ತೆ, ತುಂಬಾ ಬೇಗ ಆಗುತ್ತೆ. ಕಾರಣ ನಿಮ್ಮ ಗುರುಗಳು ಆ ನಿಮ್ಮ ಚಕ್ರಗಳಿಗೆ ಕಾರ್ಡ್ ಕ್ರಿಯೇಟ್ ಮಾಡಿರ್ತಾರೆ, ಯೂನಿವರ್ಸಲ್ ಕನೆಕ್ಷನ್ ಡೈರೆಕ್ಟ್ ಕೊಟ್ಟಿರ್ತಾರೆ. ಸೊ ನಿಮ್ಮ ಚಕ್ರಗಳು ತುಂಬಾ ಬೇಗ ಕನೆಕ್ಟ್ ಆಗುತ್ತೆ.